ಓಣಂ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ, ಹಾಗೆ ದೀಪಾವಳಿಯ ಶುಭಾಶಯಗಳನ್ನ ಹೇಳ್ತಾ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ನಿಮ್ಮೆಲ್ಲರ ನೆಚ್ಚಿನ ಶಾಸಕರಾದ ಕೃಷ್ಣಪ್ಪಣ್ಣವರೇ, ಹಾಗೆ ಆತ್ಮೀಯ ನಿಕಟಪೂರ್ವ BBMP ಸದಸ್ಯರಾದ ಹನುಮಂತಯ್ಯನವರೇ, ಈ ಪಾರ್ಟಿಯಲ್ಲ ಮತ್ತು ಆತ್ಮೀಯ ಸ್ನೇಹಿತರಾದಂಥ ವಿಜಯ್ ಕುಮಾರ್ ಅವರೇ, ವಾರ್ಡಿನ ಅಧ್ಯಕ್ಷರು ಮತ್ತು ಸ್ನೇಹಿತರಾದ ಗಂಗಣ್ಣವರೇ, ಹಾಗೆ ನಮ್ಮವರೇ ಆದಂಥ ಮಂಜಣ್ಣವರೇ, ಓಣಂ ಹಬ್ಬ ನಮ್ಮ ಇಡೀ ಭಾರತದ ಸನಾತನ ಧರ್ಮದಲ್ಲಿ ಮತ್ತು ಹಿಂದೂಗಳ ಒಂದು ಯೋಚನೆಯಲ್ಲಿ ಎಲ್ಲ ರಾಜ್ಯಗಳಿಗಿಂತ ಕೇರಳಕ್ಕೆ ದೇವರ ನಾಡು ಅಂತ ಹೇಳಿ ಎಲ್ಲರೂ ಕರೀತಾರೆ. ದೇವರ ನಾಡು ಅಂತಂದ್ರೆ ಇರೋರೆಲ್ಲ ದೇವತರನೇ, ಅಂದ್ರೆ ಆ ನಾಡಿನಲ್ಲಿ ಇರ್ತಕ್ಕಂಥ ಮಾನವ ಸಹಜ ಮನುಷ್ಯರು ಕೂಡ ದೇವರು ಲೆಕ್ಕಲೆ. ಆ ರೀತಿಯ ಒಂದು ಪರಂಪರೆ ಇರ್ತಕ್ಕಂಥ ಕೇರಳ ಇದು ನನಗನ್ಸುತ್ತೆ ಪಂಚಾಂಗದ ಮೊದಲನೇ ತಿಂಗಳು, ಚೆಂಗಂ ತಿಂಗಳು ಅನಿಸುತ್ತೆ ನನಗೆ, ನಾನು ಓದಿರೋ ಪ್ರಕಾರ. ಆ ತಿಂಗಳಲ್ಲಿ ಓಣಂ ಹಬ್ಬವನ್ನು ಆಚರಣೆ ಮಾಡೋದು ಅಂತೇಳಿ ಪದ್ಧತಿ ಇದೆ. ಆ ತಿಂಗಳಲ್ಲಿ ಒಂದು 10 ದಿವಸಗಳ ಕಾಲ ಸುಗ್ಗಿ ಕಾಲನೂ ಇರ್ತದೆ, ಬೆಳೆ ಬೆಳೆದಿರ್ತಕ್ಕಂಥ ಕಾಲ ಸುಗ್ಗಿ ಕಾಲ, ಮತ್ತೆ ಕ್ಯಾಲೆಂಡರ್ ಅಂದರೆ ಪಂಚಾಂಗದ ಮೊದಲನೇ ತಿಂಗಳು ಓಣಂ ಹಬ್ಬ. ಈ ಓಣಂ ಹಬ್ಬ ರೂಪುಗೊಂಡಿದ್ದು ಹೇಗೆ ಅಂತಂದ್ರೆ, ಮಹಾಬಲ ರಾಜ, ರಾಕ್ಷಸ ರಾಜ, ಅವರು ರಾಕ್ಷಸರಾಗಿದ್ದಂಥವರು ಕೇರಳವನ್ನು ಆಡಳಿತ ಮಾಡುವಾಗ ಎಲ್ಲ ಜನಗಳಿಗೂ ಒಳ್ಳೆ ರೀತಿಯಲ್ಲಿ ಆಡಳಿತ ಮಾಡಿ, ಯಾರಿಗೂ ತೊಂದರೆ ಕೊಡದೆ, ಯಾರಿಗೂ ಏನೋ ರಾಕ್ಷಸ ಗುಣ ಇದೆ ಅದನ್ನು ತೋರಿಸ್ದೆ ಮಾನವೀಯತೆ ಮುಖಾಂತರ, ಮಾನವ ಧರ್ಮದ ಮುಖಾಂತರ ಆಡಳಿತ ಮಾಡಿಕೊಂಡ ರಾಜ ಅಂತ ಹೇಳಿ ಒಂದು ಕಡೆ ಓದಿದೆ. ಆ ರಾಜ ರಾಕ್ಷಸ ರಾಜ ಇಷ್ಟೊಂದು ಪ್ರಬಲವಾಗಿ ಬೆಳೀತಾ ಇದ್ದಾರೆ ಅಂತೇಳಿ ಎಲ್ಲ ದೇವರುಗಳು ಒಂದು ಅಸೆಂಬಲ್ ಆಗಿ ಇಟ್ಕೊಂಡು ಏನಾದರೂ ಮಾಡಿ ಈ ಮಹಾಬಲನ್ನ ನಾವು ಈ ಆಡಳಿತನ ತಪ್ಪಿಸ್ಬೇಕು ಅಂತೇಳಿ ಎಲ್ಲರೂ ಸೇರಿ ಕುತ್ಕೊಂಡು ಮಾತಾಡಿ ಪರಮಾತ್ಮನ ವಿಷ್ಣುವನ ವಾಮನ ಅವತಾರದಲ್ಲಿ ಕಾರ್ಯಕ್ರಮ ನಡೆಯುವಾಗ ಕಳಿಸಿ ಏನಾದ್ರು ಮಾಡಿ ಈ ಮಹಾಬಲ ರಾಜನ್ನ ಸಾಯಿಸ್ಬೇಕು ಅಂತೇಳಿ ಅಥವಾ ನಿರ್ನಾಮ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿ ದೇವರುಗಳು ಆ ಕುಬ್ಜಗೋತಿಯಲ್ಲಿ ಅಂದರೆ ಕುಳ್ಳಿಗೆ ಮಹಾವಿಷ್ಣು ಬಂದು ಆಗ ಕಾರ್ಯಕ್ರಮ ನಡೆಯುವಾಗ ಎಲ್ಲ ದೇವರುಗಳು ನೀವೇನಾದ್ರು ಕೇಳಿದ್ ಕೊಟ್ಟೆ ಕೊಡ್ತಾರೆ ಮಹಾಬಲ ರಾಜ, ಅವ್ರು ಯಾರಿಗೂ ಕೇಳಿದಿಲ್ಲ ಅಂತ ಹೇಳಿ ಹೇಳಿದಾಗ ಅವರು 3 ಹೆಜ್ಜೆ ನನಗೆ ಬೇಕು ಅಂತೇಳಿ ಆ 3 ಹೆಜ್ಜೆ ದಾನ ಕೊಡು ಅಂತ ಹೇಳಿದಾಗ 2 ಹೆಜ್ಜೆ ಒಂದು ಆಕಾಶ ಒಂದು ಇದಕ್ಕಿಟ್ಟು ಆ ಮಹಾಬಲ ರಾಜನ ತಲೆ ಮೇಲೆ ಕಾಲಿಟ್ಟು ಮಹಾರಾಜನ ಸಂಹಾರ ಮಾಡುವಂಥ ದಿನ ಅಂತ ಕೂಡ ಇವತ್ತು ನೀವು ಆಚರಣೆ ಮಾಡ್ತೀರ ಅಂತ ನನಗೆ ಓದಿರೋ ಪ್ರಕಾರ. ಇದು ಕರೆಕ್ಟ್ ಅಂತ ತಗೋದಿಲ್ಲ, ಕರೆಕ್ಟ್ ಅನಿಸುತ್ತೆ. ಅದರಿಂದ ಇಂತಹ ಒಂದು ಚಕ್ರವರ್ತಿ ಆಡಳಿತದಲ್ಲಿ ಅಂದರೆ ಎಂಥ ಕಟ್ಟ ಕೂಡ ನಿಮ್ಮನ್ನು ನೋಡಿದಾಗ ಒಳ್ಳೇದು ಮಾಡಬೇಕು ಅಂತ ಮನೋಭಾವ ಬರ್ತಕ್ಕಂಥ ಮಾನವ ಧರ್ಮದವರು ನೀವು. ಅಂದರೆ ಮಲಯಾಳಂ ಜನಕ್ಕೆ ತೊಂದರೆ ಕೊಡಬಾರ್ದು ಅಂತ ಹೇಳಿ ಆ ರಾಕ್ಷಸ ರಾಜನು ಕೂಡ ಅನಿಸಿದೆ ಅಂತಂದ್ರೆ ನಿಮ್ಮ ಒಂದು ಗುಣ ಹೇಗಿದೆ ಅನ್ನೋದು ನಿಮ್ಮಲ್ಲಿ ಇದೆ ಅಂತ ಹೇಳಿ ನನ್ನ ಭಾವನೆ. ಅಂತಹ ಗುಣ ಈಗಾಗಲೇ MLA ಅವರು ಹೇಳಿದ್ರು, ನೀವು ಎಲ್ಲಿ ಹೊಸ ಲೇಔಟ್ ಆಗುತ್ತೋ ಫಸ್ಟ್ ನೀವೇ ಹೋಗಿರ್ತೀರ, ಅಲ್ಲಿ ಒಂದು ಬೇಕರಿನೋ ಒಂದು ಹೋಟ್ಲೋ ಒಂದು ಟೀ ಶಾಪ್ ಇಟ್ಟು ಆ ಏರಿಯಾಗೆ ಎಂಟ್ರಿ ಇರ್ತದೆ. ವಿಜಯ್ ಕುಮಾರ್ ಹೇಳಿದಂಗೆ, ಹನುಮಂತ ಹೇಳಿದಂಗೆ ಎಲ್ಲ ಇದು ಭಾಳ ಆತ್ಮೀಯವಾಗಿ ಎಲ್ಲರ ಜೊತೆ ಚೆನ್ನಾಗಿರ್ತೀರ, ಯಾವುದೇ ಒಂದು ಜಗಳ ಇಲ್ಲ, ರಗಳೆ ಇಲ್ಲ, ಕಿತ್ತಾಟ ಇಲ್ಲ ನಿಮ್ಮಲ್ಲಿ. ಅದು ಭಾಳ ಚೆನ್ನಾಗಿ ಎಲ್ಲರ ಕೊಡ್ತೀರ. ಅದೆಲ್ಲದಕ್ಕಿಂತ ಮುಖ್ಯವಾಗಿ ನನ್ನ ಪರ್ಸ್ನಲ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ. ನನಗೆ 2008-09 ಒಂದು ಆಪರೇಷನ್ ಆಯಿತು, ದೊಡ್ಡ ಆಪರೇಷನ್. ಅಂದರೆ ಒಂದು 4 ರಿಂದ 6 ಅವರ್ ಆಪರೇಷನ್ ನನಗೆ ಆಗಿರೋದು, ಭಾಳ ದೊಡ್ಡ ಆಪರೇಷನ್ನು. ನನಗೆ ಡಾಕ್ಟ್ರು ಒಂದು ಅರ್ಧ ಗಂಟೆಯಲ್ಲಿ 1 ಅವರ್ ಆಪರೇಷನ್ ಮಾಡಿ ಹೋಗ್ಬೋದು. ನಾನು 15 ದಿವಸ ಇದ್ದಾಗ ಕೂಡ ನನ್ನ ನೋಡ್ಕೊಂಡಿದ್ದು ನಮ್ಮ ಮಲಯಾಳಂ ನರ್ಸ್. ಅವರು ಹೆಂಗೆ ನೋಡ್ಕೊಂಡು ಹೋದ್ರೆ, ನನಗೆ ನಮ್ಮ ತಾಯಿ ಹಿಂಗೆ ನನ್ನ ಚಿಕ್ಕ ವಯಸ್ಸಲ್ಲಿ ಬೆಳೆಸಿ ನನ್ನ ನೋಡ್ಕೊಂಡ್ರು, ಆ ರೀತಿ ನೋಡ್ಕೊಂಡಂಥ ಯಾರಾದ್ರಿದ್ರೆ ಅದು ಮಲಯಾಳಂ ನರ್ಸ್ಗಳು. ಅಂದರೆ ಮಲಯಾಳಂದವರು ಯಾರೇ ಆ ಪೇಷಂಟ್ ಆಗಲಿ ತಮ್ಮ ಸ್ವಂತ ಮಕ್ಕಳು ಅಥವಾ ತಂದೆನವರು ತಾಯಿನವರು ಯಾವುದೋ ಒಂದು ರೂಪದಲ್ಲಿ ನೋಡಿಕೊಳ್ತಕ್ಕಂಥ ಏನಾದರೂ ಒಂದು ಗುಣ ಇದೆ, ಅದು ಮಲಯಾಳಂ ನರ್ಸ್ಗಳು ಮಾತ್ರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳ್ತೀನಿ. ಆ ರೀತಿಯ ಒಂದು ಶುಶ್ರೂಷೆ ಮಾಡ್ತಕ್ಕಂಥ ಒಂದು ಒಳ್ಳೆ ಗುಣ ಇರತಕ್ಕಂಥ ಮಲಯಾಳಂ ಲೇಡೀಸ್ ಅಂತ ಹೇಳಿದೆಲ್ಲ ಜೆಂಟ್ಸ್ ಕೂಡ ಇದ್ದಾರೆ. ಈಗ
ಗಂಡಸರು ಕೂಡ ಬಹಳ ಜನ ನರ್ಸಸ್ ಇದ್ದಾರೆ, ಅವರು ಕೂಡ ಹಾಗೆ ನೋಡ್ಕೊಳ್ತಾರೆ. ಅವರೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಈ ಓಣಂ ಹಬ್ಬದಲ್ಲಿ ಯಾರ್ಯಾರು ಸೇರಿದಿರೋ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಸ್ವಲ್ಪ ನಮ್ಮ ಸ್ವಾರ್ಥನೂ ಹೇಳುತ್ತೀವಿ. ರಾಜಕಾರಣ ಹೇಳಿದ್ರಿಂದ ರಾಜಕೀಯನೂ ಸ್ವಲ್ಪ ಮಾತಾಡಬೇಕಾಗ್ತದೆ. ಈಗೇನೋ BBMP ಎಲೆಕ್ಷನ್ ಬರ್ತಾ ಇದೆ ಅಂತೇಳಿ ಒಂದು ಸುದ್ದಿ ಇದೆ. ಸೊ ನೀವು ಎಲ್ಲೆಲ್ಲಿದ್ದೀರೋ ಈಗಾಗಲೇ ನನಗೆ ಹನುಮಂತಗೆ ವಿಜಯ್ ಕುಮಾರ್ಗೆ MLA ಅವರು ಕ್ಲಿಯರ್ ಮಾಡಿದ್ದಾರೆ ಸೀಟ್ ಕೊಡ್ತೀನಿ ಅಂತ. ನಾವು ಎಲ್ಲೆಲ್ಲಿ ತಿರುತ್ತೀವೋ ನೀವೆಲ್ಲರೂ ದಯವಿಟ್ಟು ಬಂದು, ಯಾಕೆಂದರೆ ನೀವು ಎಲ್ಲೆಲ್ಲಿದ್ದೀರೋ ಗೊತ್ತಿಲ್ಲ ನಮಗೆ, ಯಾರೋ ಕೆಲವರು ಗೊತ್ತಿದ್ದಾರೆ. ನೀವು ಆಯಾ ಭಾಗದಲ್ಲಿ ಯಾರು ಇರ್ತೀವೋ ನೀವೇ ಪರ್ಸನಲ್ ಆಗಿ ಒಂದು ಮಾತಾಡಿ, ನೋಡಿ ನಾವು ಇಂಥ ಜಾಗದಲ್ಲಿ ಇದ್ದೀವಿ, ನಾವು ಇಂಥವ್ರು ಅಂತೇಳಿ ನೀವೆಲ್ಲರೂ ಸಹಾಯ ಮಾಡಬೇಕು ಅಂತೇಳಿ ವಿನಂತಿ ಮಾಡಿಕೊಡ್ತೀನಿ. ಅನಿತಾ ಭಾವಿಸ್ಬೇಡಿ, ಸಮಯ ಸಿಕ್ಕಿದೆ ಹೇಳಿದ್ದೀನಿ. ಅದರಿಂದ ದಯವಿಟ್ಟು ಎಲ್ಲರೂ ನಮ್ಮನ್ನು, ನಾವು ನಿಮ್ಮ ಜೊತೆಗಿರ್ತೀವಿ, ನಾವು ನಿಮ್ಮ ಜೊತೆಗಿರಂಗೆ ನೀವು ನಮ್ಮ ಜೊತೆಗಿರಿ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಿ.